ಎಲ್ಲರಿಗೂ ಹೇಗಿದ್ರೆ ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಎಗ್ ತೊಗೊಂಡಿದ್ದೀನಿ. ನಾನು ಒಂದು 5 ಎಗ್ ತೊಗೊಂಡಿದ್ದೀನಿ. ಇದನ್ನು ಕಟ್ಲೆಟ್ ಮಾಡುವಂತ ಹೇಳಿ ಎಗ್ಗನ್ನು ತೊಗೊಂಡಿದ್ದೀನಿ. ಎಗ್ಗನ್ನು ಬೇಯಿಸಿ ಇಟ್ಟಿದ್ದೀನಿ. 5 ಮೊಟ್ಟೆ, 2 ಇದು ಇಂಥ ಆಲೂಗಡ್ಡೆ, ಬಟಾಟೆ 2 ತೊಗೊಂಡಿದ್ದೀನಿ. ಚಿಕ್ಕದು, ಜಾಸ್ತಿ ಹಾಕಲಿಕ್ಕಿಲ್ಲ. ಆಮೇಲೆ 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಸೊಪ್ಪು, ಸ್ವಲ್ಪ ಕಾಯಿ ಮೆಣಸು ಸಣ್ಣಗೆ ಹಚ್ಚಿಕೊಂಡು ಇಟ್ಟಿದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ಖಾರ ಜಾಸ್ತಿ ಆದರೆ ಮಕ್ಕಳಿಗೆಲ್ಲ ಕೊಡುವಾಗ ಖಾರ ಆಗುತ್ತೆ, ಅದಕ್ಕೋಸ್ಕರ ಬೇಡ. ಬೇಕಿದ್ದರೆ ಮಾತ್ರ ಹಾಕ್ಕೋಬೋದು, ಖಾರ ತಿನ್ನೋರು. ಇನ್ನು ಇದರದ್ದೊಂದು ಸ್ವಲ್ಪ ಮಸಾಲೆ ಮಾಡುವ. ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಹಾಕ್ಲಿಕ್ಕೆ ಉಂಟು, ಅದು ಮಾಡಿ ಒಂದು ಮಸಾಲೆ ರೆಡಿ ಮಾಡುವ. ಈಗ ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಅದರ ಈರುಳ್ಳಿ ಮತ್ತು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. 1 ಸ್ಪೂನಷ್ಟು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕಷ್ಟು, ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಗ್ತೀನಿ. ಖಾರ ಉಪ್ಪೆಲ್ಲ ಜಾಸ್ತಿ ಖಾರ ಬೇಕಿದ್ದವರು ಜಾಸ್ತಿ ಕಾಯಿ ಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಸ್ವಲ್ಪ ಕಾಯಿ ಮೆಣಸನ್ನು ಹಾಕಿದ್ದೀನಿ. ಈಗ ಮಸಾಲೆ ಪೌಡರನ್ನು ತೆಗೆದಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್, ಜೀರಾ ಕೊತ್ತಂಬರಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಬಿರಿಯಾನಿ ಮಸಾಲನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡುವ. ನಾನು ರುಚಿಗೆ ಹಾಕಿದ್ದೀನಿ, ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೋಡಿ. ಸಾಕು, ಇನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಇನ್ನು ಇದು ಕೆಳಗೆ ಏರಿಸಿದ್ದೀನಿ. ಇದೇ ಪಾತ್ರೆಗೆ ನಾನು ಮ್ಯಾಷರಲ್ಲಿ ಇದನ್ನು 2 ತುರಿಬೇಕು. ಆಲೂಗಡ್ಡೆ ಮತ್ತು ಎಗ್ಗನ್ನು ತುರಿಯುವ. 2 ಕೂಡ ಚೆನ್ನಾಗಿ ತುರಿದಿದ್ದೀನಿ. ಮ್ಯಾಷರಲ್ಲಿ ತುರಿದ್ರೆ ಚೆನ್ನಾಗಾಗುತ್ತೆ. ನಮ್ಮ ಮ್ಯಾಶ್ ಮಾಡಬೇಕಂತಿಲ್ಲ ಮ್ಯಾಷರಲ್ಲಿ. ಇದು ಮಿಕ್ಸ್ ಮಾಡು. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಯಾವ ಸೇಪಲ್ಲಿ ಕೂಡ ನೀವು ಮಾಡ್ಕೋಬೋದು. ನಾನು ಸೇಪ್ ಮಾಡೋದು ತೋರಿಸ್ತೀನಿ ನೋಡಿ. ನಾನು ಇದರಲ್ಲಿ ಸೇಪ್ ಕೊಡ್ತಾಯಿದ್ದೀನಿ. ಯಾವ ಸೇಪಲ್ಲಿ ಕೂಡ ಮಾಡ್ಕೋಬೋದು. ಇದರಲ್ಲಿ ಸೇಪ್ ಕೊಡ್ತಾಯಿದ್ದೀನಿ ನಾನು. ನೋಡಿ ತಂಬುಸ ಸೇಪಲ್ಲಿ ಇರುತ್ತೆ ನೋಡಿ, ಈ ಥರ ನೋಡಿ. ಈ ಸೇಪಲ್ಲೆಲ್ಲ ಮಾಡಿಟ್ಟಿದ್ದೀನಿ. ತಂಬುಸ ಸೇಪಲ್ಲಿ ಇಟ್ಟಿದ್ದೀಗ ಇದಕ್ಕೆ ಒಂದು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಅದು ತೋರಿಸ್ತೀನಿ. 2 ಎಗ್ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡುವ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡುವ. ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಮೆಣಸಿನ ಪುಡಿ ಕೂಡ ಹಾಕೋಬೋದು. ಸ್ವಲ್ಪ ಉಪ್ಪು ಮಾತ್ರ ಹಾಕಿದ್ದು. ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನು ತೊಗೊಂಡು ಇವೆಲ್ಲ ಹಾಕಿಬಿಟ್ಟು ಬ್ರೆಡ್ ಕ್ರಮ್ಸ್ಗೆ ಹಾಕುವ. ಇದನ್ನು ಮಿಕ್ಸ್ ಮಾಡ್ತಾ ಈ ಥರ ನೋಡಿ. 2ಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇನ್ನು ಎಲ್ಲವನ್ನು ಹಾಕಿ ಫ್ರೈ ಮಾಡುವ ನೋಡಿ. ಎಲ್ಲವನ್ನು ಇದಕ್ಕೆ ಹಾಕಿ ಇಟ್ಟಿದ್ದೀನಿ. ಬ್ರೆಡ್ ಕ್ರಮ್ಸ್ ಹಾಕಿ ಎಣ್ಣೆ ಕೂಡ ಇಟ್ಟಿದ್ದೀನಿ. ಫ್ರೈ ಮಾಡಿ ತೆಗೆಯುವುದನ್ನು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿ ತೆಗಿಬೇಕು. ಫ್ರೈ ಮಾತ್ರ ಜಾಗ್ರತೆ. ಕೈಗೆ ಬಂದರೆ ಸ್ವಲ್ಪ ಗೆಲೆ ಬಂದಿರುತ್ತೆ. ಇದೆಲ್ಲ ಹಾಕುವಾಗ ಜಾಗ್ರತೆ ಮಾಡಿ ಹಾಕಬೇಕು ನೋಡಿ. ಎಲ್ಲವನ್ನು ಫ್ರೈ ಮಾಡಿದ್ದೀನಿ. ಒಂದೊಂದಾಗಿ ತೆಗೆಯುವುದನ್ನು ಒಂದೊಂದಾಗಿ ತೆಗೆದುಬಿಟ್ಟು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನೋಡಿ 2 ಇತ್ತು, ಎಲ್ಲವನ್ನು ಫ್ರೈ ಮಾಡಿ ಆಯಿತು. ತೆಗಿತಾ ಇದ್ದೀನಿ. ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ. ನಮ್ಮ ಮೊಟ್ಟೆ ಕಟ್ಲೆಟ್ ರೆಡಿ ಆಯಿತು. ಎಗ್ ಕಟ್ಲೆಟ್ ರೆಡಿ ಆಯಿತು. ಚಾಯದ ಜೊತೆಗೆ ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ಬೇಡಿಕೊಂಡು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ ಅವ್ರು ಕೂಡ ನೋಡ್ಕೊಂಡು ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.